ಹಾಯ್ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ರೂಪಕ್ಷತ್ರಿಯ. ವೆಲ್ಕಮ್ ಬ್ಯಾಕ್ ಟು ರೂಪಕ್ಷತ್ರಿಯ ಯೂಟ್ಯೂಬ್ ಬ್ಲಾಗ್. ಸೊ ಇವತ್ತು ಭಾನುವಾರ ಆಗಿರೋದ್ರಿಂದ ಏನಾದರೂ ತಿನ್ಬೇಕು ಅಂತ ಅನ್ನಿಸ್ತಾ ಇದೆ. ಸೊ ಹಾಗಾಗಿ ಶ್ರಾವಣ ಶನಿವಾರ ಆಗಿರೋದ್ರಿಂದ ನಾನ್ ವೆಜ್ ತಿನ್ನೋ ಹಾಗಿಲ್ಲ. ಸೊ ಹಾಗಾಗಿ ಈಗ ಪನ್ನೀರನ್ನು ತಗೊಂಡಿದ್ದೀನಿ, ಹಾಗೆ ಮಶ್ರೂಮ್ ಅನ್ನ ತಗೊಂಡಿದ್ದೀನಿ. ಮಶ್ರೂಮ್ ಬಿರಿಯಾನಿ ಹಾಗೆ ಪನ್ನೀರು ಕಬಾಬನ್ನ ಮಾಡೋಣ ಅಂತ ಹೇಳಿ ಹೋದ್ ವಾರ ಅಲ್ಲ, ಅದು ನೆಕ್ಸ್ಟ್ ವಾರ ಏನೋ ಮಾಡಿದ್ದೆ. ನಾನು ಅದರ ರೆಸಿಪಿನ ನಿಮ್ ಜೊತೆ ಶೇರ್ ಮಾಡ್ಕೊಂಡಿಲ್ಲ. ಸೊ ಈಗ ಇವತ್ತು ಬಂದ್ಬಿಟ್ಟು ಸೇಮ್ ಅಡುಗೆನ ಮಾಡ್ತಾ ಇದ್ದೀನಿ. ಸೊ ನಿಮ್ ಜೊತೆಗೆ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ಏನೆಲ್ಲ ಹಾಕ್ತಾರೆ ಆ ರೆಸಿಪಿಗೆ. ಹಾಗೆ ಒಂದೇ ಮಸಾಲೆಯಿಂದ 2 ಪದಾರ್ಥಗಳನ್ನ ಕೂಡ ಮಾಡ್ತಾ ಇದ್ದೀನಿ. ಹೇಗೆ ಮಾಡ್ತೀನಿ ನಿಮ್ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ, ಬನ್ನಿ. ಆ್ಯಂಡ್ ಪನ್ನೀರು ಕಬಾಬು ಮಶ್ರೂಮ್ ಬಿರಿಯಾನಿಗೆ 2 ಮಶ್ರೂಮ್ ಪ್ಯಾಕೆಟ್ ಅನ್ನ ತಗೊಂಡಿದ್ದೀನಿ, 2 ಪನ್ನೀರ್ ಪ್ಯಾಕೆಟ್ಸ್ ಅನ್ನ ತಗೊಂಡಿದ್ದೀನಿ. ಇಲ್ಲಿ ಬಂದು ನಾನು ಒಂದೇ ಮಸಾಲೆಯನ್ನ 2ಕ್ಕೂ ಯೂಸ್ ಮಾಡ್ತಾ ಇದ್ದೀನಿ. ಒಂದು ಪನ್ನೀರ್ ಕಬಾಬ್ಗೆ ಹಾಗೆ ಮಶ್ರೂಮ್ ಬಿರಿಯಾನಿಗೆ ಒಂದೇ ಮಸಾಲೆಯನ್ನ ರುಬ್ಕೊಳ್ತಾ ಇದ್ದೀನಿ. ಟೊಮೆಟೊ 2, ಈರುಳ್ಳಿ 2, ಶುಂಠಿ ಹಾಗೆ ಬೆಳ್ಳುಳ್ಳಿ 1.5 ಬೆಳ್ಳುಳ್ಳಿ ಆಗೋಷ್ಟು ತಗೊಂಡಿದ್ದೀನಿ. ಒಂದು 10ರಿಂದ 15 ಹಸಿಮೆಣಸಿನಕಾಯಿ ತಗೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ತಗೊಂಡಿದ್ದೀನಿ. ಇಷ್ಟು ಐಟಮು ಬೇಕಾಗುತ್ತೆ ನಮಗೆ ರುಬ್ಕೊಳ್ಳೋದಿಕ್ಕೆ. ನೆಕ್ಸ್ಟ್ ಒಗ್ಗರಣೆಗೆ 2 ಟೊಮೆಟೊ, 2 ಈರುಳ್ಳಿ, ಒಂಚೂರು ಕೊತ್ತಂಬರಿ ಸೊಪ್ಪನ್ನ ತಗೊಂಡಿದ್ದೀನಿ. ಮಾಡ್ತಾ ನೋಡ್ತಾ ಹೋಗೋಣ ಏನೇನು ಐಟಮ್ನ ಹಾಕ್ಬೇಕು ಅಂತ ಹೇಳಿ. ಹಾಗೆ ಇಲ್ಲಿ ಬಿರಿಯಾನಿಗೆ ಬೇಕಾಗಿರೋದು ಚಕ್ಕೆ, ಲವಂಗ, ಬಿರಿಯಾನಿದು ಐಟಮ್ಸ್ ಎಲ್ಲ ನಾನು ಇಟ್ಕೊಂಡಿದ್ದೀನಿ. ಅಂಡ್ ಸ್ಟಾರ್ ಹೂವು, ಇದು ಬಿರಿಯಾನಿ ಎಲೆ, ಸೋಂಕಾಳು, ಇದು ಬಂದ್ಬಿಟ್ಟು ಮೆಂತೆದು ಒಣಗಿರುವಂಥದ್ದು, ಹಾಗೆ ಬಿರಿಯಾನಿ ಎಲೆಯನ್ನ ತಗೊಂಡಿದ್ದೀನಿ. ಇಷ್ಟು ಐಟಮ್ ನಮಗೆ ಬೇಕಾಗುತ್ತೆ ಒಗ್ಗರಣೆ ಹಾಕೋ ಸಂದರ್ಭದಲ್ಲಿ. ಹಾಗೆ ನಾನು ಕಬಾಬ್ಗೆ ಸ್ವಲ್ಪ ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ, ಹಾಗೆ ಕಾರ್ನ್ಫ್ಲೋರ್ ಅನ್ನು ಕೂಡ ತಗೊಂಡಿದ್ದೀನಿ. ಹಾಗೆ ನಾನು ಇಲ್ಲಿ ಧನಿಯಾ ಪೌಡರು, ಗರಂ ಮಸಾಲ, ಹಾಗೇನೆ ಖಾರದ ಪುಡಿಯನ್ನ ಕೂಡ ತಗೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ, ಬಟ್ ನೋಡ್ಕೊಂಡು ಹಾಕ್ಕೊಳ್ತೀನಿ ಖಾರ ಎಷ್ಟು ಬೇಕೋ ಅಷ್ಟು. ಕಬಾಬ್ ಪೌಡರ್ ಅನ್ನು ತಗೊಂಡಿದ್ದೀನಿ. ಈಗ ಹೇಗೆ ಮಾಡೋದು ನೋಡೋಣ ಬನ್ನಿ. ಈಗ ನಾನು ಮಿಕ್ಸಿಗೆ ಇಲ್ಲಿ ತಗೊಂಡಿರುವ ಎಲ್ಲ ಐಟಮ್ ಅನ್ನ ಹಸಿಯಾಗಿ ರುಬ್ಕೊಳ್ತೀನಿ. ಉರಿತಾ ಇಲ್ಲ, ಇದನ್ನ ಹಸಿಯಾಗಿ ರುಬ್ಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಎಲ್ಲ ಹಾಕೊಳ್ತೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಈಗ ಏನೇನು ಐಟಮ್ ತಗೊಂಡಿದ್ನೋ ಎಲ್ಲ ಐಟಮ್ ಅನ್ನ ಕೂಡ ಹಾಕೊಂಡು ರುಬ್ಕೊಳ್ತೀನಿ. ಆಗ್ಲೇ ನಮ್ಗೆ ಇದು ರುಬ್ಕೊಂಡಾಗ ಟೇಸ್ಟ್ ಚೆನ್ನಾಗಿ ಬಂದಿರುತ್ತೆ. ಅಂಡ್ 2ಕ್ಕೂ ನಾವು ಒಂದೇ ಮಸಾಲೆಯನ್ನ ನಾವು ಯೂಸ್ ಮಾಡ್ಬೋದು, ಬಟ್ ಈಸಿಯಾಗಿ ಮಾಡ್ಕೊಳ್ಬೋದು ಕಬಾಬ್ಗೂ ಹಾಗೆ ಬಿರಿಯಾನಿಗೆ. ಸೊ ಈಗ ಇದನ್ನೆಲ್ಲ ರುಬ್ಕೊಳ್ತೀನಿ. ಒಂಚೂರು ನೀರು ಹಾಕ್ಬಿಟ್ಟು ಈಗ ರುಬ್ಕೊಳ್ತಾ ಇದ್ದೀನಿ. ಹ್ಯಾಂಡ್ ನೋಡಿ ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ. ಯಾಕೆಂತಂದ್ರೆ ಜಾಸ್ತಿ ನೀರು ಹಾಕಿದ್ರೆ ನಮಗೆ ಕಬಾಬ್ಗೆ ಸರಿ ಹೋಗೋದಿಲ್ಲ. ಸೊ ಹಾಗಾಗಿ ಗಟ್ಟಿಯಾಗಿ ಸ್ವಲ್ಪ ರುಬ್ಕೊಂಡಿದ್ದೀನಿ. ಈಗ ಪನ್ನೀರ್ನ ಕಟ್ ಮಾಡ್ಕೊಳ್ಳೋಣ. ಆ್ಯಂಡ್ ಈಗ ಪನ್ನೀರ್ನ ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ನಮಗೆ ಸಣ್ಣ ಸಣ್ಣ ಪೀಸ್ ಆಗಿದ್ರೆ ಸಾಕು. ನನಗೆ ಇಷ್ಟಿಷ್ಟು ಪೀಸ್ ಆದರೆ ಸಾಕು. ಇಷ್ಟಿಷ್ಟು ಪೀಸ್ ಆದರೆ ಸಾಕು ಪನ್ನೀರ್ ನನಗೆ. ಇಷ್ಟು ಕಟ್ ಮಾಡಿಕೊಂಡ್ರೆ ಈಗ ಇದನ್ನೆಲ್ಲ ಒಂದು ಬಟ್ಲಿಗೆ ಹಾಕೊಂಡ್ಬಿಡೋಣ. ನೋಡಿ ಸಾಕು, ಇಷ್ಟು ಕ್ಯೂಬ್ ಥರ ಇಷ್ಟಿಷ್ಟು ಪೀಸ್ ಕಟ್ ಮಾಡಿಕೊಂಡ್ರೆ ಸಾಕು. ಆ್ಯಂಡ್ ಈಗ ಪನ್ನೀರ್ನ ಬಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದ್ಸತಿ ತೊಳ್ಕೊಳ್ಳಿ ಪನ್ನೀರ್ನ, ತೊಳೆದ್ಬಿಟ್ಟು ಯೂಸ್ ಮಾಡಿ. ಈಗ ನಾನು ಪನ್ನೀರ್ನ ಸ್ವಲ್ಪ ತೊಳ್ಕೊಂಡಿದ್ದೀನಿ. ಆ್ಯಂಡ್ ಈಗ ಇದಕ್ಕೆ ಕಾರ್ನ್ಫ್ಲೋರ್ನ ಹಾಕ್ಕೊಳ್ತಾ ಇದ್ದೀನಿ. ಕಾರ್ನ್ಫ್ಲೋರು 2ರಿಂದ ನಮಗೆ 3 ಸ್ಪೂನು ಬೇಕಾಗುತ್ತೆ ಕೋಟಿಂಗ್ಗೆ. ಹಾಗೆ ಮೈದಾ 1-2 ಸ್ಪೂನ್ ಬೇಕಾಗುತ್ತೆ.
ಈಗ ನಾನು ರುಬ್ಬಿದ್ನಲ್ವ ಮಸಾಲೆ, ಅದರಲ್ಲಿ ಒಂದಷ್ಟು ಮಸಾಲೆಯನ್ನು ಈಗ ಹಾಕ್ಕೊಳ್ತಾ ಇದ್ದೀನಿ. ಒಂದು 3-4 ಸ್ಪೂನು ಅಥವಾ ಒಂದು 5 ಸ್ಪೂನ್ ಹಾಕ್ಕೊಳ್ಳಿ, ಯಾಕೆಂದರೆ 2ಕ್ಕೂ ಇದೇ ಮಸಾಲೆ ಆಗುತ್ತೆ ನಮಗೆ, ಸಾಕು. ಈಗ ನಾನು ಇದರಲ್ಲಿ ಸ್ವಲ್ಪ ಮೆಂತ್ಯದು ಒಣಗಿರೋದು ಎಲೆಗಳಿದೆಯಲ್ವ, ಇದನ್ನು ಸ್ವಲ್ಪ ಹಾಕ್ಕೊಳ್ತೀನಿ. ಘಮ ಘಮ ಅಂತ ಇರುತ್ತೆ, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ನಾನು. ಒಂದು ಫುಲ್ಲು ಕಬಾಬ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಟೇಸ್ಟ್ ಮಾಡಿಬಿಟ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಎಷ್ಟು ಬೇಕೋ ನಿಮಗೆ ಉಪ್ಪು. ಯಾಕೆಂದ್ರೆ ಹಸಿಮೆಣಸಿನ್ಕಾಯಿ ಎಲ್ಲ ಅದರಲ್ಲೇ ಹಾಕಿದ್ದೀನಿ, ಖಾರಕ್ಕೆ ಎಕ್ಸ್ಟ್ರಾ ಏನು ಹಾಕೋದು ಬೇಡ. ಈಗ ಒಂದು ಅರ್ಧ ನಿಂಬೆಹಣ್ಣನ್ನ ಹಾಕ್ಕೊಳ್ಳಿ. ಈಗ ಕಲಿಸ್ಕೊಳ್ಳೋಣ ಫಸ್ಟು. ಇದರ ಜೊತೆಗೆ ಒಂಚೂರು ಅಕ್ಕಿ ಹಿಟ್ಟನ್ನು ಕೂಡ ಸ್ವಲ್ಪ ಹಾಕ್ಕೊಳ್ತೀನಿ. ಈಗ ಫಸ್ಟ್ ಕಲಿಸ್ಕೊಳ್ಳೋಣ, ಯಾಕೆಂದರೆ ಈಗಾಗಲೇ ನಾನು ಆ ಮಸಾಲೆ ಹಾಕಿದ್ನಲ್ವ, ಆ ಮಸಾಲೆದು ಸ್ವಲ್ಪ ನೀರಿರುತ್ತೆ. ಸೊ ಹಾಗಾಗಿ ಫಸ್ಟ್ ಕಲಿಸ್ಕೊಂಡು ಆ ನಂತರದಲ್ಲಿ ಆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋಣ. ನೋಡಿ ಇಷ್ಟೇ, ನಾನು ಚೂರೇ ಚೂರು ನೀರು ಸಾಕು, ಜಾಸ್ತಿ ನೀರು ಹಾಕ್ಬಿಟ್ರೆ ಆಮೇಲೆ ನೀರು ಹಾಕ್ಬಿಟ್ರೆ ಚೆನ್ನಾಗಿರೋದಿಲ್ಲ. ಇಷ್ಟೇ ಸಾಕು ನೀರು. ಎಲ್ಲ ನೀಟಾಗಿ ಕಲಿಸ್ಕೊಳ್ಳಿ ಈ ರೀತಿ. ಜಾಸ್ತಿ ನಾವು ಇನ್ನೊಂದು ಚೂರು ನೀರು ಹಾಕ್ಕೊಳ್ಳೋಣ. ಜಾಸ್ತಿ ಕಲಿಸ್ತಾ ಹೋದ್ರೆ ಆಮೇಲೆ ಪನ್ನೀರೆಲ್ಲ ಒಂಥರ ಆಗ್ಬಿಡುತ್ತೆ. ನೋಡಿ ಒಳಗಡೆ ಒಂಚೂರು ಹಾಗೆ ಮಸಾಲೆ ಉಳಿದಿದೆ, ಇದಕ್ಕೆಲ್ಲದಕ್ಕೂ ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಈಗ ಇದು ರೆಡಿಯಾಗಿದೆ. ಈಗ ಒಂದು 5 ನಿಮಿಷ ಇದನ್ನು ಹಾಗೆ ಇಟ್ಕೊಳ್ಳೋಣ. ಈಗ ಬಿರಿಯಾನಿಗೆ ರೆಡಿ ಮಾಡ್ಕೊಳ್ಳೋಣ. ಇದು ಆಮೇಲೆ ಸುಟ್ಕೊಳ್ಳೋಣ. ಒಂದು 5 ನಿಮಿಷ 10 ನಿಮಿಷ ಇದು ಹಾಗೆ ಇರಲಿ, ನೆನಿಲಿ. ಮಶ್ರೂಮ್ ಎಲ್ಲ ಸ್ವಲ್ಪ ಮಣ್ಣು ಹಾಗೆ ಇದೆ. ಸೊ ಈಗ ನೀಟಾಗಿ ಮಶ್ರೂಮ್ನ ತೊಳೆದ್ಬಿಟ್ಟು ಕಟ್ ಮಾಡ್ಕೊಳ್ಳೋಣ. ಮಶ್ರೂಮ್ನ ಈಗ ನೀಟಾಗಿ ತೊಳೆದಿಟ್ಟಿದ್ದೀನಿ. ಈಗ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಳ್ಳೋಣ. ನೋಡಿ ಈಗ ಇಷ್ಟು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇಷ್ಟನ್ನ ನಾನು ಬಿರಿಯಾನಿಗೆ ಹಾಕೋದಿಲ್ಲ, ಸ್ವಲ್ಪ ಗ್ರೇವಿ ಕೂಡ ಇದರಲ್ಲಿ ಮಾಡ್ಕೊಳ್ತೀನಿ. ಜಾಸ್ತಿ ಹಾಕ್ಬಿಟ್ರೆ ಅಷ್ಟು ಚೆನ್ನಾಗಿರೋದಿಲ್ಲ. ಈಗ ಸ್ಟವ್ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ. ಇದಕ್ಕೆ ಒಂಚೂರು ಎಣ್ಣೆಯನ್ನು ಹಾಕ್ಕೊಳ್ಳೋಣ. ಎಣ್ಣೆ ಒಂದು 3 ಸ್ಪೂನಿಂದ 4 ಸ್ಪೂನ್ ಆಗೋಷ್ಟು. ತುಪ್ಪ 1 ಸ್ಪೂನನ್ನು ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಒಂದು 2 ಸ್ಪೂನ್ ಆಗೋಷ್ಟು ಹಾಕ್ಕೊಳ್ಳಿ ತುಪ್ಪ. ಆ್ಯಂಡ್ ಇದು ಬಿಸಿ ಆದಮೇಲೆ ಇಲ್ಲಿ ತಗೊಂಡಿರುವಂತಹ ಐಟಮ್ಗಳನ್ನು ಎಲ್ಲ ಹಾಕ್ತೀನಿ. ಇಲ್ಲಿ ಏನೇನು ಐಟಮ್, ಚಕ್ಕೆ, ಲವಂಗ, ಪಲಾವ್ ಎಲೆ, ಆ ಪಲಾವ್ ಹೂವು ತಗೊಂಡಿದ್ನಲ್ವ ಅದನ್ನೆಲ್ಲ ಹಾಕ್ತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಉರಿಲಿ, ಘಮ ಬರಲಿ. ನೆಕ್ಸ್ಟು ನಾನು ಇದಕ್ಕೆ ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಎಣ್ಣೆನಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು. ಆವಾಗ ಈರುಳ್ಳಿ ತಿಳಿ ಬರಲ್ಲ, ಚೆನ್ನಾಗಿ ಹುರಿದ್ರೆ ನಮಗೆ ಈರುಳ್ಳಿ ಟೇಸ್ಟ್ ಬರುತ್ತೆ. ನಾನು ಮನೇಲಿ ಇದೇ ರೀತಿ ಮಾಡೋದು, ಸಿಂಪಲಾಗಿ ಮಾಡ್ಕೊಳ್ತೀನಿ. ಆ್ಯಂಡ್ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಮ್ಮೆ ಮಾಡಿ ನೋಡಿ. 2 ಐಟಮ್ ಒಂದೇ ಬಾರಿ ಮಾಡ್ಕೊಳ್ಬೋದು. ಈಗ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಇದಾಗಿರೋದ್ರಿಂದ ಈಗ ಸ್ವಲ್ಪ ಟೊಮೆಟೊ ಹಾಕ್ಕೊಳ್ತೀನಿ. ಟೊಮೆಟೊ ಜೊತೆಗೆ ಕೊತ್ತಂಬರಿ ಕೂಡ ನಾನು ಈಗಲೇ ಹಾಕೊಂಡು ಇಟ್ಕೊಳ್ತೀನಿ. ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಟೊಮೆಟೊ ಚೆನ್ನಾಗಿ ಎಣ್ಣೆಯಲ್ಲಿ ಇಂಚಿ ಬಾಡ್ಕೊಳ್ಳೋಣ ನೀಟಾಗಿ.
ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಉಪ್ಪನ್ನು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ, ಆಮೇಲೆ ನೀವು ಟೇಸ್ಟ್ ಮಾಡಿಬಿಟ್ಟು ನೋಡಿ ಹಾಕ್ಕೊಳ್ಬೋದು ಉಪ್ಪು. ಅದರ ಜೊತೆಗೆ ಈಗ ನಾನು ಧನಿಯಾ ಪುಡಿಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಧನಿಯಾ ಪುಡಿ, 1 ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲ, ಖಾರದ ಪುಡಿ ಅರ್ಧ ಸ್ಪೂನನ್ನು ಹಾಕ್ಕೊಳ್ತೀನಿ. ನಂತರದಲ್ಲಿ ನಾನು ಟೇಸ್ಟ್ ಮಾಡಿಬಿಟ್ಟು ಖಾರದ ಪುಡಿಯನ್ನು ಮತ್ತೆ ಹಾಕ್ಕೊಳ್ತೀನಿ. ಫಸ್ಟು ಟೇಸ್ಟ್ ಮಾಡಿ ನೋಡಬೇಕು ಕರೆಕ್ಟಾಗಿ ಇದೆಯಾ ಇವಾಗ, ಖಾರ ಜಾಸ್ತಿ ಯಾಕೆಂದರೆ ಹಸಿಮೆಣಸಿನಕಾಯಿ ಎಲ್ಲ ರುಬ್ಕೊಂಡಿದ್ದೀವಲ್ಲ, ಹಾಗಾಗಿ ಇದೊಂಚೂರು ಮಸಾಲೆ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಳ್ಬೇಕು. ಈಗ ನಾವು ರುಬ್ಬಿಟ್ಕೊಂಡಿದ್ವಲ್ಲ, ರುಬ್ಬಿರುವಂತಹ ಮಸಾಲೆಯನ್ನು ಈಗ ಆ್ಯಡ್ ಮಾಡ್ತಾ ಇದ್ದೀನಿ. ರುಬ್ಬಿರುವಂಥ ಮಸಾಲೆಯನ್ನು ಆ್ಯಡ್ ಮಾಡಿಕೊಂಡು ಒಂಚೂರು ಚೆನ್ನಾಗಿ ಹುರ್ಕೊಳ್ಬೇಕು. ಆ್ಯಂಡ್ ಈಗ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಇದೊಂಚೂರು ಕುದಿಯೋದಕ್ಕೆ ಬಿಡೋಣ. ಈಗ ಮಸಾಲೆ ಕುದೀತಾ ಇದೆ. ಈಗ ಅಕ್ಕಿಯನ್ನು ಹಾಕ್ಕೊಳ್ಳೋಣ. ನಾನೊಂದು 2 ಲೋಟ ಅಕ್ಕಿಯನ್ನು ತೊಗೊಂಡಿದ್ದೀನಿ. ಅಂಡ್ 4 ಜನಕ್ಕೆ ಆಗೋಷ್ಟು ಮಾಡ್ತಾ ಇದ್ದೀನಿ. ಈಗ ಸ್ವಲ್ಪ ಇದಕ್ಕೆ ನೀರು ಆ್ಯಡ್ ಮಾಡ್ಕೊಳ್ಳೋಣ. ಈಗ ಒಂಚೂರು ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಉಪ್ಪು ಖಾರ ಕರೆಕ್ಟಾಗಿದೆ ಅಂತ ಚೆಕ್ ಮಾಡಿಬಿಟ್ಟು, ಮಜ್ಜಿಗೆ ಇದ್ರೂ ಕೂಡ, ಮೊಸರು ಇದ್ರೂ ಕೂಡ, ಮೊಸರಲ್ಲ ಮಜ್ಜಿಗೆ ಇದ್ರೂ ಕೂಡ ನೀವು ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೋದು. ಈಗ ಮಶ್ರೂಮನ್ನು ನಾನು ಲಾಸ್ಟಲ್ಲೇ ಆ್ಯಡ್ ಮಾಡ್ಕೊಳ್ತೀನಿ. ಒಂಚೂರು ಎಣ್ಣೆನ ಹಾಕ್ಬಿಟ್ಟು ಮಶ್ರೂಮನ್ನು ಲೈಟಾಗಿ ಹುರ್ಕೊಳ್ತೀನಿ, ಜಾಸ್ತಿ ಬೇಡ. ಈಗ ನಾನು ಸ್ವಲ್ಪ ಗ್ರೇವಿಗೆ ಇಟ್ಕೊಂಡಿದ್ದೀನಿ. ಹಾಗೆ ಈಗ ಪಲಾವ್ ಕೂಡ ಹಾಕ್ತಾಯಿದ್ದೀನಿ. ಲೈಟಾಗಿ ಹಾಗೆ ಎಣ್ಣೆಯಲ್ಲಿ ಲೈಟಾಗಿ ಹುರಿದ್ಬಿಟ್ಟಿದ್ದಾನೆ. ಪಲಾವ್ಗೆ ಹಾಕ್ಕೊಳ್ಳೋಣ. ಫಸ್ಟೇ ಹಾಕ್ಬಿಟ್ರೆ ಮಶ್ರೂಮು ಮಸಾಲೆನಲ್ಲಿ ಆಡಿಸ್ತಾ ಎಲ್ಲ ಒಂಥರ ಆಗ್ಬಿಡುತ್ತೆ ಮಶ್ರೂಮು. ಸೊ ಹಾಗಾಗಿ ನಾನು ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ ಮಶ್ರೂಮನ್ನು. ಆ್ಯಂಡ್ ಇಷ್ಟು ಸಾಕು. ಆ್ಯಂಡ್ ಈಗ ಮಶ್ರೂಮನ್ನು ಹಾಕ್ತಾ ಇದ್ದೀನಿ. ಈಗ ಅಕ್ಕಿಗೂ ನೀರು ಕರೆಕ್ಟಾಗಿದೆ. ಇದು ಈಗ ಸರಿ ಹೋಗುತ್ತೆ. ಈಗ ನೋಡಿ ಮಶ್ರೂಮ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ಹಾಕೋದ್ರಿಂದ ಲೈಟಾಗಿ ಹುರ್ಕೊಂಡಿದ್ದೀನಿ ಎಣ್ಣೆನಲ್ಲಿ. ಆ ಸ್ಮೆಲ್ ಸ್ವಲ್ಪ ಹೋಗಬೇಕು. ಈಗ ಮಸಾಲೆನಲ್ಲಿ ಮಶ್ರೂಮ್ ಫುಲ್ಲು ಬೆರೆತಾಗ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನೋಡಿ, ಆ್ಯಂಡ್ ಟೇಸ್ಟ್ ಮಾಡಿ ನೋಡಿದ್ದೀನಿ, ಉಪ್ಪು ಖಾರ ಎಲ್ಲನೂ ಕೂಡ ಪರ್ಫೆಕ್ಟ್ ಆಗಿದೆ. ಸೊ ಹಾಗಾಗಿ ಎಕ್ಸ್ಟ್ರಾ ಏನು ಆ್ಯಡ್ ಮಾಡೋದು ಬೇಡ. ಇದನ್ನು ಹೀಗೆ ಮುಚ್ಚಿಬಿಟ್ಟು ಈಗ 2 ವಿಷಲ್ ಆಗಲಿ. ಆ್ಯಂಡ್ ಈಗ 2 ವಿಷಲ್ ಆಗಲಿ, ಮುಚ್ಚಿಟ್ಟಿದ್ದೀನಿ. ಈ ಕಡೆ ಕಬಾಬ್ಗೆ ರೆಡಿ ಮಾಡ್ಕೊಳ್ಳೋಣ. ಒಂದು ಕಡೆ ಇಲ್ಲಿ ಬಿರಿಯಾನಿ ರೆಡಿ ಆಗ್ತಾ ಇದೆ. ಆ್ಯಂಡ್ ಈ ಕಡೆ ಈಗ ಎಣ್ಣೆ ಇಟ್ಟಿದ್ದೀನಿ ಕಡಾಯಿನಲ್ಲಿ ಕಬಾಬ್ ಮಾಡೋದಕ್ಕೆ, ಪನ್ನೀರ್ ಕಬಾಬ್ ಮಾಡೋಕ್ಕೆ. ಈಗ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ಈಗ ಒಂದೊಂದೇ ಹಾಕ್ಕೊಳ್ಳೋಣ. ಸೊ ಕಲರ್ ನಾನಿದು ಏನೂ ಬಳಸಿಲ್ಲ.
ಸ್ವಲ್ಪ ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ. ಪನ್ನೀರ್ ಅಲ್ವಾ, ಬೇಗ ಬೆಂದೋಗುತ್ತೆ. ಸೊ ನಮಗೆ ಕಲರ್ ಬಂದರೂ ಸಾಕು ಪನ್ನೀರು. ಇದು ಫಸ್ಟ್ ಹಾಕಿದ್ದಲ್ಲ ನೋಡಿ, ಅದೆಷ್ಟು ಬೇಗ ಕಲರ್ ಬಂದ್ಬಿಟ್ಟಿದೆ. ಆ್ಯಂಡ್ ಈಗ ಫಸ್ಟು ಬೇಗ ಸ್ವಲ್ಪ ಹಾಕಿದ್ನಲ್ಲ, ಅದೆಲ್ಲ ಒಂಚೂರು ಕಲರ್ ಬಂದ್ಬಿಟ್ಟಿದೆ, ಅದನ್ನು ತೆಗಿಯೋಣ. ಸ್ವಲ್ಪ ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ. ಪನ್ನೀರ್ ಏನು ಜಾಸ್ತಿ ಹೊತ್ತು ಬೇಯೋ ಅವಶ್ಯಕತೆ ಇರೋದಿಲ್ಲ. ನೋಡಿ ಈಗ ಆಲ್ಮೋಸ್ಟ್ ಆಗಿದೆ ನೋಡಿ, ಹೇಗೆ ಕಾಣಿಸ್ತಾ ಇದೆ. ಆ್ಯಸ್ ಇಟ್ ಈಸ್ ಕಬಾಬ್ ಥರನೇ ಇದೆ, ಸೇಮ್ ನೋಡಿ ಕಬಾಬ್ ಥರನೇ ಇದೆ. ಎಲ್ಲ ಕಬಾಬ್ ಪೀಸಸ್ ಥರ ಇದೆ. ಸ್ಮೆಲ್ಲು ಕೂಡ ಹಾಗೆ ಬರ್ತಾ ಇದೆ ನನಗೆ. ನೋಡಿ ಎಲ್ಲ ಕಬಾಬ್ ಪೀಸಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ. ಆ್ಯಂಡ್ ಸ್ವಲ್ಪ ಕೊತ್ತಂಬರಿ ಎಲ್ಲ ಜಾಸ್ತಿ ಹಾಕಿರೋದಕ್ಕೆ ಸ್ವಲ್ಪ ಹಸಿರು ಬಣ್ಣ ಬಂದಿದೆ, ಯಾಕೆಂದರೆ ಬೇರೆ ಕಲರೆಲ್ಲ ಏನೂ ಬಳಸಲ್ವಲ್ಲ ನಾವು. ಸೊ ಹಾಗಾಗಿ ನೋಡಿ ಕಲರ್ಫುಲ್ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಈಗ ಹಾಗೆ ನೆಕ್ಸ್ಟು ನಾನು ಇದೊಂದು 3 ಸತಿ ಹಾಕ್ಕೊಳ್ತೀನಿ, ಏಕೆಂದರೆ ಒಂದೇ ಸತಿ ಎಲ್ಲ ಹಾಕಿದ್ರೆ ಪನ್ನೀರೆಲ್ಲ ಒಂಥರ ಆಗ್ಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪನೇ ನಾನು ಒಂದು 3 ಸತಿ ಹಾಕ್ಕೊಳ್ತೀನಿ. ಆ ಕಡೆ ಕುಕ್ಕರ್ ಕೂಡ ಆಗಿದೆ, ಬಿರಿಯಾನಿ ಕೂಡ ರೆಡಿ ಆಗಿದೆ. ನಾನು ಚೂರು ಇದು ಎಡಿಲಿ ಅಂತ ಹಾಗೆ ಇಟ್ಟಿದ್ದೀನಿ. ಆ್ಯಂಡ್ ನೋಡಿ ಇದಾಗ್ತಾ ಇದೆ, ಫುಲ್ಲು ಫಿನಿಶ್ ಆಗಿ ನಿಮ್ಗೆ ತೋರಿಸ್ತೀನಿ. ಈ ಕಡೆ ಕುಕ್ಕರ್ ಕೂಡ ರೆಡಿಯಾಗಿದೆ ಬಿರಿಯಾನಿ. ಆ್ಯಂಡ್ ನೋಡಿ ಎಷ್ಟು ಚೆನ್ನಾಗಿ ಆಗ್ತಾ ಇದೆ. ಆ್ಯಂಡ್ ನೀವು ನಿಮ್ಮ ಮನೆಯಲ್ಲಿ ಒಮ್ಮೆ ಮಾಡ್ಕೊಳ್ತೀನಿ, ತುಂಬಾ ಚೆನ್ನಾಗಿರುತ್ತೆ. ಪನ್ನೀರ್ ಒಳ್ಳೇದಲ್ವ ದೇಹಕ್ಕೆ. ನಾನು ಟೇಸ್ಟ್ ಮಾಡಿ ನೋಡ್ತಾ ಇದ್ದೀನಿ. ಅಡುಗೆ ಮಾಡ್ತಾ ತಿನ್ನೋದು ಹೆಣ್ಮಕ್ಳಿಗೆ ಅಭ್ಯಾಸ ಅಲ್ವಾ. ಸಖತ್ತಾಗಿದೆ. ಬಾಯಿ ತಿಂತಾ ಇದ್ರೆ ಆ ಮಸಾಲೆ ಕುರುಮ್ ಅಂತ ಬರುತ್ತೆ. ಒಳಗಡೆ ಪನ್ನೀರ್ ಸಾಫ್ಟ್ ಆಗಿದೆ, ಸೂಪರ್ ಆಗಿದೆ. ನಾನು ಈಗಾಗಲೇ ಏನು ಹೇಳಿದೆ, ಕಬಾಬ್, ಪನ್ನೀರ್ ಕಬಾಬ್ ಅಂತ ನೋಡಿ, ಆ್ಯಸ್ ಇಟ್ ಈಸ್ ಕಬಾಬ್ ಥರನೇ ಇದೆ. ಬನ್ನಿ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ಹ್ಯಾಂಡ್ ನೋಡಿ ಪನ್ನೀರು ಕಬಾಬ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ನಿಮ್ಮ ಮನೆಯಲ್ಲಿ ಟೇಸ್ಟಿಯಾಗಿ ಮಾಡ್ಕೊಂಡು ತಿನ್ನಿ. ಆ್ಯಂಡ್ ನಾನು ಹೇಳಿದ ಅಳತೆ ಪ್ರಕಾರನೇ ಹಾಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಅದೆಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಪನ್ನೀರ್ ಕಬಾಬ್. ನೆಕ್ಸ್ಟ್ ಮಶ್ರೂಮ್ ಬಿರಿಯಾನಿ ಏನಾಗಿದೆ ನೋಡೋಣ ಬನ್ನಿ. ಹ್ಯಾಂಡ್ ನೋಡಿ ಮಶ್ರೂಮ್ ಬಿರಿಯಾನಿ ರೆಡಿಯಾಗಿದೆ. ಇದನ್ನು ಕಲಿಸ್ಕೊಳ್ಳೋಣ, ಮೇಲ್ಮೇಲೆ ಹಾಕೇ ಇದೆ. ಹ್ಯಾಂಡ್ ನೋಡಿ ಬಿಸಿ ಬಿಸಿ ಬಿರಿಯಾನಿ ರೆಡಿಯಾಗಿದೆ, ಹೊಗೆ ಹಾಗೆ ಹೋಗ್ತಾ ಇದೆ. ಹ್ಯಾಂಡ್ ನೋಡಿ ಬಿಸಿ ಬಿಸಿ ಬಿರಿಯಾನಿ ರೆಡಿಯಾಗಿದೆ, ಮಶ್ರೂಮ್ ಬಿರಿಯಾನಿ ರೆಡಿಯಾಗಿದೆ. ಆ್ಯಂಡ್ ಮಾಡೋದು ಈಸಿ. ಆ್ಯಂಡ್ ಅಷ್ಟು ಐಟಮ್ಸ್ ಏನೋ ಬೇಕಾಗಿಲ್ಲ, ನೀವು ನಿಮ್ಮ ಮನೆಯಲ್ಲಿ ಮಾಡ್ಕೊಂಡು ತಿನ್ನಿ. ನೋಡಿ ಅಲ್ಲಲ್ಲೇ ಮಶ್ರೂಮ್ಸು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಎಷ್ಟು ಚೆನ್ನಾಗಿದೆ ನೋಡಿ. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ಒಳ್ಳೆ ಪನ್ನೀರ್ ಕಬಾಬು ಹಾಗೆ ಮಶ್ರೂಮ್ ಬಿರಿಯಾನಿನ ನೋಡಿದ್ರಿ. ಆ್ಯಂಡ್ ಹೇಗಿದೆ, ನೀವು ಒಮ್ಮೆ ಮನೆಯಲ್ಲಿ ಮಾಡಿದ್ದು ಕಮೆಂಟನ್ನು ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮಾಡಿ ಟೇಸ್ಟ್ ಮಾಡಿಲ್ಲ ಅಂದರೆ ಹೇಗೆ ಹೇಳಿ. ಸೊ ಹಾಗಾಗಿ ನಾನು ಕೂಡ ಒಮ್ಮೆ ಟೇಸ್ಟ್ ಮಾಡಿ ನೋಡ್ತೀನಿ. ಆ್ಯಂಡ್ ಬಿಸಿ ಬಿಸಿಯಾಗಿದೆ, ಸೂಪರ್ ಆಗಿದೆ. ಆ್ಯಸ್ ಇಟ್ ಈಸ್ ಬಿರಿಯಾನಿ ಥರನೇ ಇದೆ. ಆ್ಯಂಡ್ ಪನ್ನೀರ್ ಅಂತೂ
ಒಳಗಡೆ ಸ್ಮೂತ್ ಆಗಿದೆ. ಮೇಲೆ ಮಸಾಲೆ ಮಾತ್ರ ಕುರುಮ್ ಅಂತ ಇದೆ. ಸೂಪರ್ ಆಗಿದೆ. ನೀವು ಒಮ್ಮೆ ಮನೆಯಲ್ಲಿ ಮಾಡಿ ನೋಡಿ. ಇಲ್ಲಿವರೆಗೂ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.